ನಮಸ್ತೆ ಫ್ರೆಂಡ್ಸ್, ರಾಜ್ ಜಾಬ್ಸ್ಗೆ ಸ್ವಾಗತ. ಫ್ರೆಂಡ್ಸ್, ಇಲ್ಲಿ ಕಾಣಿಸ್ತಾ ಇದೆ ನೋಡಿ, ಏನು ಅಸಿಸ್ಟೆಂಟ್ ವರ್ಕ್ ಸೂಪರ್ವೈಸರ್ ಹುದ್ದೆಗಳಿಗೆ ನೇಮಕಾತಿ ನಡೀತಾ ಇದೆ. ಬೋತ್ ಮೇಲ್ ಅಂಡ್ ಫಿಮೇಲ್, ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳು ಇಬ್ಬರು ಅರ್ಜಿಗಳನ್ನು ಸಲ್ಲಿಸಬಹುದು. ಸಂಪೂರ್ಣವಾಗಿ ಈ ಒಂದು ಹುದ್ದೆಗಳು ಕಾಯಂ ಉದ್ಯೋಗಗಳಾಗಿರ್ತವೆ, ಹಾಗೆ ಸರ್ಕಾರಿ ಉದ್ಯೋಗಗಳಾಗಿರ್ತವೆ ನೋಡಿ. ಇನ್ನು ಸ್ಟಾಕ್ ಅಸಿಸ್ಟೆಂಟ್ ಹಾಗೂ ಸೂಪರ್ವೈಸರ್ ಹುದ್ದೆಗಳು ನೋಡಿ 390 ಹುದ್ದೆಗಳಿದ್ದಾವೆ. ಸಂಪೂರ್ಣವಾಗಿ ಈ ಒಂದು ಹುದ್ದೆಗಳು ಸಮಾಜ ಕಲ್ಯಾಣ ಇಲಾಖೆ ಹುದ್ದೆಗಳಾಗಿರ್ತವೆ. ಅರ್ಹ ಮತ್ತು ಆಸಕ್ತ ಅಭ್ಯರ್ಥಿಗಳಿಂದ ನೇಮಕಾತಿ ನಡೀತಾ ಇದೆ ನೋಡಿ. ಸ್ಟಾಕ್ ಅಸಿಸ್ಟೆಂಟ್ ಹಾಗೂ ವರ್ಕ್ ಸೂಪರ್ವೈಸರ್ ಹುದ್ದೆಗಳಾಗಿರ್ತವೆ. ಇನ್ನು ಈ ಒಂದು ಹುದ್ದೆಗಳು ಕಾಯಂ ಉದ್ಯೋಗಗಳಾಗಿರ್ತವೆ ಹಾಗೂ ಸರ್ಕಾರಿ ಉದ್ಯೋಗಗಳಾಗಿರ್ತವೆ ನೋಡಿ. 14,000ದಿಂದ 1,12,000ವರೆಗೂ ಪರ್ ಮಂತ್ ಸ್ಯಾಲ್ರಿ ಆಗಿರುತ್ತೆ ನೋಡಿ. ಹಾಗೆ ಇಲಾಖೆ ಹೆಸರು ಮತ್ತು ಪೋಸ್ಟ್ ಸಂಖ್ಯೆ ನೋಡಿ. ಕೃಷಿ ಉತ್ಪಾದನಾ ಇಲಾಖೆಯಲ್ಲಿ 88 ಹುದ್ದೆಗಳಿದ್ರೆ, ಸಹಕಾರಿ ಇಲಾಖೆಯಲ್ಲಿ 18 ಹುದ್ದೆಗಳಿದ್ದಾವೆ. ಹಾಗೆ ಕೈಗಾರಿಕಾ ಮತ್ತು ವಾಣಿಜ್ಯ ಇಲಾಖೆಯಲ್ಲಿ 87 ಹುದ್ದೆಗಳಿದ್ದರೆ, ಜಲಶಕ್ತಿ ಇಲಾಖೆಯಲ್ಲಿ 121 ಹುದ್ದೆಗಳಿದ್ದಾವೆ. ಹಾಗೆ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ 36 ಹುದ್ದೆಗಳಿದ್ದರೆ, ಸಾರಿಗೆ ಇಲಾಖೆಯಲ್ಲಿ 40 ಹುದ್ದೆಗಳು ಖಾಲಿ ಇದಾವೆ ನೋಡಿ. ಒಟ್ಟು 390 ಹುದ್ದೆಗಳಿಗೆ ನೇಮಕಾತಿ ನಡೀತಾ ಇದೆ ನೋಡಿ. ಈ ಒಂದು ಹುದ್ದೆಗಳಿಗೆ ಆಯ್ಕೆ ಮಾಡಿಕೊಂಡು ನೀವು ಅರ್ಜಿಗಳನ್ನು ಸಲ್ಲಿಸಬಹುದು. ಇನ್ನು ಪೋಸ್ಟ್ ಹೆಸರು ಹಾಗೂ ಪೋಸ್ಟ್ಗಳ ಸಂಖ್ಯೆ ನೋಡಿ. ಸ್ಟಾಕ್ ಸಹಾಯಕ 45 ಹುದ್ದೆಗಳಿದ್ದಾವೆ. ಇನ್ನು ಮೀನುಗಾರಿಕೆ ಮತ್ತು ಅಭಿವೃದ್ಧಿ ಸಹಾಯಕ 33 ಹುದ್ದೆಗಳಿದ್ದಾವೆ ನೋಡಿ. ಮೀನುಗಾರಿಕೆ ಮತ್ತು ಉಪ ನಿರೀಕ್ಷಕರು 7 ಹುದ್ದೆಗಳಿದ್ದಾವೆ. ಹಾಗೆ ಮೀನುಗಾರಿಕೆ ನಿರೀಕ್ಷಕರು ಮತ್ತು ಕೃಷಿ ವ್ಯವಸ್ಥಾಪಕರು 3 ಹುದ್ದೆಗಳಿದ್ದಾವೆ. ಹಾಗೇನು ಜೂನಿಯರ್ ಸೂಪರ್ವೈಸರ್ ಮತ್ತು ಸಬ್ ಆಡಿಟರ್ 18 ಹುದ್ದೆಗಳಿದ್ದಾವೆ ನೋಡಿ. ಇನ್ನು ಫ್ರೆಂಡ್ಸ್, ಸಹಾಯಕ ಕರಕುಶಲ ತರಬೇತಿ ಅಧಿಕಾರಿ 60 ಹುದ್ದೆಗಳಿದ್ದರೆ, ಸಹಾಯಕ ಕೈಮಗ್ಗ ತರಬೇತಿ ಅಧಿಕಾರಿ 37 ಹುದ್ದೆಗಳಿದ್ದಾವೆ. ಕಾಮಗಾರಿ ಮೇಲ್ವಿಚಾರಕ 121 ಹುದ್ದೆಗಳಿದ್ದರೆ, ಮೇಲ್ವಿಚಾರಕ 36 ಹುದ್ದೆಗಳು. ಮೋಟಾರ್ ವಾಹನ ನಿರೀಕ್ಷಕರು 10 ಹುದ್ದೆಗಳಿದ್ದಾವೆ. ಹಾಗೆ ಮೋಟಾರ್ ವಾಹನ ಸಂಚಾರ ಸಹಾಯಕ 2. ಟೋಟಲ್ ಆಗಿ 390ಕ್ಕೂ ಅಧಿಕ ಉದ್ಯೋಗಗಳಿಗೆ ನೇಮಕಾತಿ ನೀಡ್ತಾ ಇದೆ. ಫಿಟ್ಟರ್ 10 ಹುದ್ದೆಗಳು, ಗ್ರೀಸ್ ತೊಳೆಯುವ ಯಂತ್ರ 8 ಹುದ್ದೆಗಳು, ಹಾಗೆ ಮೆಕ್ಯಾನಿಕ್ 8 ಹುದ್ದೆಗಳು, ಅಂಗಡಿ ಅಧಿಕಾರಿ 1 ಹುದ್ದೆ, ಅಪೋಲ್ಸ್ಟರ್ 1 ಹುದ್ದೆಗಳಿದಾವೆ ನೋಡಿ. ಇಷ್ಟೊಂದು ಹುದ್ದೆಗಳು. ಈ ಒಂದು ಹುದ್ದೆಗಳಿಗೆ ಆಯ್ಕೆ ಮಾಡಿಕೊಂಡು ನೀವು ಅರ್ಜಿಗಳನ್ನು ಸಲ್ಲಿಸಬೇಕಾಗುತ್ತೆ. ಶೈಕ್ಷಣಿಕ ಅರ್ಹತೆ ನೋಡಿ. SLC, ITI ಅಥವಾ ಡಿಪ್ಲೊಮಾ, ಯಾವುದೇ ಡಿಗ್ರಿ, BSc, BFSc, ಎನಿ ಡಿಗ್ರಿ, MSc ಅಥವಾ MFSc, ಈ ಒಂದು ಏನು ಎಜುಕೇಷನ್ಗಳಲ್ಲಿ ನೀವು ಯಾವುದಾದ್ರೂ ಒಂದನ್ನು ಮಾಡಿಕೊಂಡಿದ್ರೂ ಕೂಡ ನೀವು ಅರ್ಜಿಗಳನ್ನು ಸಲ್ಲಿಸಬಹುದು. SLC, ITI, ಡಿಪ್ಲೊಮಾ ಆದಂಥ ಅಭ್ಯರ್ಥಿಗಳು ಕೂಡ ಈ ಒಂದು ಹುದ್ದೆಗಳಿಗೆ ಅರ್ಜಿಗಳನ್ನು ಸಲ್ಲಿಸಬಹುದಾಗಿರುತ್ತೆ ನೋಡಿ. ಮೊದಲಿಗೆ ನೋಡಿ, ಪೋಸ್ಟ್ ಹೆಸರು ಮತ್ತು ಅರ್ಹತೆ ನೋಡಿ. ಸ್ಟಾಕ್ ಸಹಾಯಕ SLC ಪಾಸ್ ಆಗಿರಬೇಕಾಗುತ್ತೆ. ಹಾಗೆ ಮೀನುಗಾರಿಕೆ ಅಭಿವೃದ್ಧಿ ಸಹಾಯಕ ಮತ್ತು ಮೀನುಗಾರಿಕೆ ಉಪ ನಿರೀಕ್ಷಕರು ಈ ಒಂದು ಹುದ್ದೆಗಳಿಗೆ BSc, BFSc ಆಗಿರಬೇಕಾಗುತ್ತೆ. ಹಾಗೆ ಮೀನುಗಾರಿಕೆ ನಿರೀಕ್ಷಕರು ಕೃಷಿ ವ್ಯವಸ್ಥಾಪಕರು MSc ಅಥವಾ MFSc ಆಗಿರಬೇಕಾಗುತ್ತೆ. ಜೂನಿಯರ್ ಸೂಪರ್ವೈಸರ್ ಸಬ್ ಆಡಿಟರ್ ಈ ಒಂದು ಹುದ್ದೆಗಳಿಗೂ ಕೂಡ ಡಿಗ್ರಿ ಕೇಳಿದ್ದಾರೆ. ಹಾಗೆ ಸಹಾಯಕ ಕರಕುಶಲ ತರಬೇತಿ ಅಧಿಕಾರಿ ಮತ್ತು ಸಹಾಯಕ ಕೈಮಗ್ಗ ತರಬೇತಿ ಅಧಿಕಾರಿ ಈ ಒಂದು ಹುದ್ದೆಗಳಿಗೂ ಕೂಡ ಪದವಿ ಕೇಳಿದ್ದಾರೆ ನೋಡಿ. ಇನ್ನು ಕಾಮಗಾರಿ ಮೇಲ್ವಿಚಾರಕ SLC ಅಥವಾ ITI ಮೇಲ್ವಿಚಾರಕ ಈ ಒಂದು ಹುದ್ದೆಗಳಿಗೆ PUC ಆದಂಥ ಅಭ್ಯರ್ಥಿಗಳು ಅರ್ಜಿಗಳನ್ನು ಸಲ್ಲಿಸಬಹುದು. ಇನ್ನು ಮೋಟಾರ್ ವಾಹನ ನಿರೀಕ್ಷಕರು ಹಾಗೂ ಮೋಟಾರ್ ವಾಹನ ಸಂಚಾರ ಸಹಾಯಕ SLC ಅಥವಾ ITI ಅಥವಾ ಡಿಪ್ಲೊಮಾ ಅಥವಾ ಯಾವುದೇ ಒಂದು ಡಿಗ್ರಿನ ಅರ್ಜಿಗಳನ್ನು ಸಲ್ಲಿಸಬಹುದು. ಗ್ರೀಸ್ ತೊಳೆಯುವ ಇಲ್ಲಿ ನೋಡಿ, ಗ್ರೀಸ್ ತೊಳೆಯುವ ಯಂತ್ರ ಮತ್ತು ಫಿಟ್ಟರ್ ಮೆಕ್ಯಾನಿಕ್ ಈ ಒಂದು ಹುದ್ದೆಗಳಿಗೆ SLC ಅಥವಾ ITI. ಅಂಗಡಿ ಅಧಿಕಾರಿ ಈ ಒಂದು ಹುದ್ದೆಗಳಿಗೆ ಡಿಪ್ಲೊಮಾ ಅಥವಾ ಎನಿ ಡಿಗ್ರಿ. ಅಪೋಸ್ಟರ್ ಹುದ್ದೆಗಳಿಗೆ SLC ಅಥವಾ ITI ಆದಂಥ ಅಭ್ಯರ್ಥಿಗಳು ಅರ್ಜಿಗಳನ್ನು ಸಲ್ಲಿಸಬಹುದಾಗಿರುತ್ತೆ. ಇನ್ನು ಯಾವ ಒಂದು ಹುದ್ದೆಗಳಿಗೆ ಎಷ್ಟು ಸಂಬಳ ಅಂತ ನೋಡೋದಾದರೆ, ಸ್ಟಾಕ್ ಸಹಾಯಕ 21,000ದಿಂದ 81,000 ಇರುತ್ತೆ. ಮೀನುಗಾರಿಕೆ ಅಭಿವೃದ್ಧಿ ಸಹಾಯಕ 35,000ದಿಂದ 1 ಲಕ್ಷ ಇರುತ್ತೆ. ಹಾಗೆ ಮೀನುಗಾರಿಕೆ ಉಪನಿರೀಕ್ಷಕರು 21,000ದಿಂದ 81,000 ಇರುತ್ತೆ. ಇನ್ನು ಮೀನುಗಾರಿಕೆ ನಿರೀಕ್ಷಕರು ಕೃಷಿ ವ್ಯವಸ್ಥಾಪಕರು 35,000ದಿಂದ 1,13,000 ಇರುತ್ತೆ ನೋಡಿ. ಜೂನಿಯರ್ ಸೂಪರ್ವೈಸರ್ ಸಬ್ ಆಡಿಟರ್ ಮತ್ತು ಸಹಾಯಕ ಕರಕುಶಲ 19,000ದಿಂದ 63,000 ಪರ್ ಮಂತ್ ಸ್ಯಾಲ್ರಿ ಆಗಿರುತ್ತೆ ನೋಡಿ. ಹಾಗೇನ ಸಹಾಯಕ ಕೈಮಗ್ಗ ತರಬೇತಿ ಅಧಿಕಾರಿ 35,000ದಿಂದ 1 ಲಕ್ಷ ಇರುತ್ತೆ. ಇನ್ನು ಕಾಮಗಾರಿ ಮೇಲ್ವಿಚಾರಕ 14,000ದಿಂದ 47,000 ಇರುತ್ತೆ. ಮೇಲ್ವಿಚಾರಕ 25,000ದಿಂದ 81,000 ಇದ್ದರೆ, ಮುಂದೆ ನೋಡಿ, ಮೋಟಾರ್ ವಾಹನ ನಿರೀಕ್ಷಕರು 35,000ದಿಂದ 1 ಲಕ್ಷ ಇದ್ದರೆ, ಮೋಟಾರ್ ವಾಹನ ಸಂಚಾರ ಸಹಾಯಕ 19,000ದಿಂದ 63,000 ಇರುತ್ತೆ. ಫಿಟ್ಟರ್ ನೋಡಿ 25,000ದಿಂದ 81,000 ಇದ್ದರೆ, ಗ್ರೀಸ್ ತೊಳೆಯುವ ಯಂತ್ರ 19,000ದಿಂದ 63,000 ಇರುತ್ತೆ. ಮೆಕ್ಯಾನಿಕ್ 35,000ದಿಂದ 1 ಲಕ್ಷ 12,000ವರೆಗೂ ಪರ್ ಮಂತ್ ಸ್ಯಾಲ್ರಿ ಆಗಿರುತ್ತೆ.
ಹಾಗೆ ಅಂಗಡಿ ಅಧಿಕಾರಿ 35,000ದಿಂದ 1,00,000 ಇದ್ದರೆ, ಅಪೋಲ್ಸ್ಟರ್ 25,000ದಿಂದ 81,000 ಪರ್ ಮಂತ್ ಸ್ಯಾಲ್ರಿ ಆಗಿರುತ್ತೆ ನೋಡಿ. ಇನ್ನು ವಯೋಮಿತಿಯನ್ನು ನೋಡಿ 40 ವರ್ಷದ ಒಳಗಿನವರು ಅರ್ಜಿಗಳನ್ನು ಸಲ್ಲಿಸಬಹುದಾಗಿರುತ್ತೆ. ಹಾಗೆ ಫಿಸಿಕಲಿ ಹ್ಯಾಂಡಿಕ್ಯಾಪ್ ಆದಂಥ ಅಭ್ಯರ್ಥಿಗಳಿಗೆ 2 ವರ್ಷ ವಯೋಮಿತಿ ಸಡಿಲಿಕೆ ಕೂಡ ಇರುತ್ತೆ. SC/ST ಅಭ್ಯರ್ಥಿಗಳಿಗೆ 3 ವರ್ಷ, ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ 8 ವರ್ಷಗಳ ವಯೋಮಿತಿ ಸಡಿಲಿಕೆ ಕೂಡ ಇರುತ್ತೆ ನೋಡಿ. ಇನ್ನು ಈ ಒಂದು ಹುದ್ದೆಗಳಿಗೆ ಅರ್ಜಿ ಶುಲ್ಕವನ್ನು ನೋಡೋದಾದರೆ SC/ST EWS ಅಭ್ಯರ್ಥಿಗಳಿಗೆ 600 ರೂಪಾಯಿ, ಇತರೆ ಉಳಿದಂಥ ಎಲ್ಲ ಅಭ್ಯರ್ಥಿಗಳಿಗೆ 700 ರೂಪಾಯಿ ಇರುತ್ತೆ. ಪಾವತಿ ಮಾಡುವ ವಿಧಾನ ಆನ್ಲೈನ್ ಮೂಲಕ, ಕ್ರೆಡಿಟ್ ಕಾರ್ಡ್, ಡೆಬಿಟ್ ಕಾರ್ಡ್, ನೆಟ್ ಬ್ಯಾಂಕಿಂಗ್ ಮೂಲಕ ಪಾವತಿಯನ್ನು ಮಾಡಬಹುದಾಗಿರುತ್ತೆ. ಆಯ್ಕೆ ಪ್ರಕ್ರಿಯೆ ನೋಡಿ, ಲಿಖಿತ ಪರೀಕ್ಷೆ, ದಾಖಲೆ ಪರಿಶೀಲನೆ ಅಥವಾ ಸಂದರ್ಶನದ ಮೂಲಕ. ಅಂದರೆ ಲಿಖಿತ ಪರೀಕ್ಷೆ, ದಾಖಲೆ ಪರಿಶೀಲನೆ ಆದಂಥ ನಿಮಗೆ ಸಂದರ್ಶನ